ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳಿಗೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರಿಂದ ವೋಟಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗಲಿದೆ. ಇಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳಿಗೆ ನಡೆಯಲಿರುವಂತಹ ಎಲೆಕ್ಷನ್ ಇದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರಿಂದ ವೋಟಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ರೆಸಾರ್ಟ್ನಿಂದ ವಿಧಾನಸೌಧದತ್ತ ಶಾಸಕರು ಮುಖ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ 7 ಸ್ಥಾನಗಳ ಚುನಾವಣೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ರಾಜಕೀಯ ಪಕ್ಷಗಳಲ್ಲಿ ಅಡ್ಡ ಮತದಾನದ ಭೀತಿ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನೊಂದು ಕಡೆ ಮತಗಟ್ಟೆಯ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ. 7 ಸ್ಥಾನಗಳಿಗೆ ನಡೆಯಲಿರುವಂತಹ ಈ ಒಂದು ಪರಿಷತ್ ಚುನಾವಣೆ ಎಲ್ಲಾ ಶಾಸಕರು ಕೂಡ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರೆಸಾರ್ಟ್ ಸೇರ್ಕೊಂಡಿದ್ರು. ಈಗ ರೆಸಾರ್ಟ್ನಿಂದ ವಿಧಾನಸೌಧದತ್ತ ಮುಖ ಮಾಡ್ತಾ ಇದ್ದಾರೆ ಎಲ್ಲಾ ಶಾಸಕರು. ಒಂದು ಕಡೆ ನೀವು ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಇನ್ನೊಂದು ಕಡೆ ಅಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರಿಂದ ವೋಟಿಂಗ್ ಪ್ರಕ್ರಿಯೆ ಆರಂಭವಾಗಲಿದೆ. 7 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. ಇಂದು ಸಂಜೆ 4 ಗಂಟೆಯವರೆಗೂ ಕೂಡ ನಡೆಯಲಿರುವಂತಹ ಮತದಾನ. ಇಂದು ಸಂಜೆ 5 ಗಂಟೆಯಿಂದ ಮತಗಳ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ವಿಧಾನಸೌಧ ಸುತ್ತಮುತ್ತ 1 ಕಿಲೋಮೀಟರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಇಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂಥದ್ದು ನೋಡಿ. ವಿಧಾನ ಪರಿಷತ್ ಚುನಾವಣೆ ನಡೀತಾ ಇರುವಂಥದ್ದು. ಇಂದು ಸಂಜೆ 4 ಗಂಟೆಯವರೆಗೂ ಕೂಡ ಈ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಆನಂತರ ಸಂಜೆ 5 ಗಂಟೆಯಿಂದ ಮತಗಳ ಎಣಿಕೆಯ ಪ್ರಕ್ರಿಯೆ ಕೂಡ ನಡೆಯಲಿದೆ. ಈಗಾಗಲೇ ನೀವು ಬ್ಯಾಲೆಟ್ ಬಾಕ್ಸ್ ಅನ್ನು ಕೂಡ ಗಮನಿಸಬಹುದಾಗಿದೆ. ಮತಗಟ್ಟೆಗೆ ಶಾಸಕರು ಬರ್ತಾರೆ. ಹಾಗೆ ಈ ಒಂದು ಅವರ ವೋಟಿಂಗ್ ಯಾರ ಪರವಾಗಿ ಅನ್ನೋದನ್ನ ಇಲ್ಲಿ ಗೌಪ್ಯವಾಗಿಯೇ ಇಡಬೇಕಾಗತ್ತೆ. ಗೌಪ್ಯ ಮತದಾನದಲ್ಲಿ ಯಾರ ವೋಟ್ ಯಾರಿಗೆ ಅನ್ನೋದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ಅಂದ್ರೆ ಇಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗೂ ಕೂಡ ವಿಧಾನಸೌಧದ ಸುತ್ತಮುತ್ತ 1 ಕಿಲೋಮೀಟರ್ ವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ನೋಡಿ. ಒಂದು ಕಡೆ ಸಂಖ್ಯಾಬಲದ ಕೊರತೆಯ ನಡುವೆಯೂ ಕೂಡ ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಈ ಎಂಎಲ್ಸಿ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಗೌಪ್ಯ ಮತದಾನದಲ್ಲಿ ಯಾರ ವೋಟ್ ಯಾರಿಗೆ ಎನ್ನುವಂತಹ ಕುತೂಹಲ ಮೂಡಿದೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿರುವಂಥದ್ದು. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಕಮಲ ದಳ ಸರ್ಕಸ್ ನಡೆಸ್ತಾ ಇದೆ. ಇನ್ನೊಂದು ಕಡೆ ಸಂಖ್ಯಾಬಲದ ಕೊರತೆಯ ನಡುವೆಯೂ ಕೂಡ ಪ್ರತಿಪಕ್ಷ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳ್ಬೋದು ನೋಡಿ. ಕೊನೆಯ 7ನೇ ಸ್ಥಾನ ಯಾರ ಪಾಲಾಗಲಿದೆ ಎನ್ನುವಂತಹ ರೋಚಕತೆ ಕೂಡ ಸೃಷ್ಟಿಯಾಗಿತ್ತು. ಒಟ್ಟಾರೆಯಾಗಿ ವಿಧಾನಸೌಧದಲ್ಲಿ ಇಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗುತ್ತೆ. ಚುನಾವಣಾ ಅಧಿಕಾರಿಯಾಗಿರ್ತಕ್ಕಂಥ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿರುವಂಥದ್ದು. ಮತಗಟ್ಟೆಯ ದೃಶ್ಯಾವಳಿಗಳನ್ನ ನೀವು ಕೂಡ ಕರ್ನಾಟಕ ನ್ಯೂಸ್ ಬೀಟ್ನ ಪರದೆಯ ಮೇಲೆ ನೋಡಬಹುದಾಗಿದೆ. ಹಾಗೆ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ನಿಂದ ವಿಧಾನಸೌಧದತ್ತ ಮುಖ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಒಟ್ಟು 8 ಮಂದಿ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್, ಪಿವಿ ಮೋಹನ್, ಬಿಎಸ್ ಶಿವಣ್ಣ ಮತ್ತು ವಿನಯ್ ಕಾರ್ತಿಕ್ ಪ್ರಕಾಶ್ ಕಣದಲ್ಲಿದ್ದಾರೆ. ಇನ್ನು ಬಿಜೆಪಿಯಿಂದ ಕೌಟಿಲ್ಯ ರಘು ಹಾಗೆ ಲಿಂಗರಾಜ್ ಪಾಟೀಲ್ ಸ್ಪರ್ಧೆಯನ್ನ ಮಾಡಿದ್ರೆ ಜೆಡಿಎಸ್ನಿಂದ ಗೋವಿಂದರಾಜು ಅವರು ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ರೆಸಾರ್ಟ್ನಿಂದ ಈಗಾಗಲೇ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು 5 ಬಸ್ಗಳಲ್ಲಿ ಬರ್ತಿರುವಂತಹ ಕೈ ಎಂಎಲ್ಎಗಳು
ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಶಾಸಕರು ಎಂಟ್ರಿಯನ್ನ ಕೊಡಲಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿ ನೇರವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೆಡಬ್ಲ್ಯೂ ರೆಸಾರ್ಟ್ನಿಂದ ಹೊರಟಂತಹ ಜೆಡಿಎಸ್ ಶಾಸಕರು ನೋಡಿ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ 140 ಶಾಸಕರಿಗೂ ಕೂಡ ಈಗಾಗಲೇ ಒಂದು ರೀತಿಯ ಅಡ್ಡ ಮತದಾನದ ಭೀತಿ ಕಾಡ್ತಾ ಇತ್ತು. ಹೀಗಾಗಿ ಎಲ್ಲ ಶಾಸಕರನ್ನ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಈಗ ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದಲ್ಲಿ ಬಂದು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ 5 ಬಸ್ಗಳಲ್ಲಿ ಬರ್ತಾ ಇರುವಂಥದ್ದು. 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಕಾಂಗ್ರೆಸ್ ಪಡೆ ರಣತಂತ್ರವನ್ನ ಕೂಡ ರೂಪಿಸಿದ್ರೆ, ಇತ್ತ ಜೆಡಬ್ಲ್ಯೂ ರೆಸಾರ್ಟ್ನಿಂದ ಜೆಡಿಎಸ್ ಶಾಸಕರು ಕೂಡ ಹೊರಟಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ ಶಾಸಕರು. ಒಟ್ಟಾರೆಯಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಒಟ್ಟು 8 ಮಂದಿ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗಾದ್ರೆ ಯಾರ ಪಾಲಾಗಲಿದೆ? ವಿಧಾನ ಪರಿಷತ್ತಿನ ಈ ಚುನಾವಣೆಯನ್ನ ಯಾರು ಗೆಲ್ಲಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.